ಚೆನ್ನಾಗಿದ್ದೀನಿ ಅಮ್ಮ. ಹೇಳ್ತಿದ್ದೀನಿ, ನನಗೆ ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ ನಾನು. ಊಟ ತಿಂಡಿ ಎಲ್ಲ ಸೇರ್ತಾ ಇದೆಯಪ್ಪ. ನೀ ಹೇಳಿದ್ದಲ್ಲ ವಾಮಿಟ್ ಎಲ್ಲ ಬಂದಂಗೆ ಆಗ್ತದಂತ, ನನಗಿನ್ನೂ ಆ ಥರ ಏನೂ ಶುರು ಆಗಲ್ಲ. ನಾನು ಆರಾಮಾಗಿದ್ದೀನಿ, ಎಂತ ಬೇಕಾದ್ರೂ ತಿಂದ್ಕೊಂಡಿದ್ದೀನಿ. ಅದೇ ಹೇಳಿದ್ದು, ಮಧ್ಯಾಹ್ನ ಅಷ್ಟೇ ಹೇಳಿನಿ. ಈಗ ಫೋನ್ ಮಾಡ್ಕೊಂಡು ಮತ್ತೆ ಕೇಳ್ತಿದ್ದೀಯ. ಇರಲಿ ಬಿಡು, ನಿಂದೆಲ್ಲ ಕೆಲಸ ಎಲ್ಲ ಆತಾ? ಪವನಣ್ಣ ಅತ್ತಿಗೆ ಎಂತ ಮಾಡ್ತಾರೆ? ಆದರೆ ಗಾನಾಗದರು ಮಾಡದೆ ಅಂತ ಗಂಡ ಹೆಂಡತಿ ಮಾತಾಡ್ಕೊಂಡಿರ್ತಾರೋ ಅಷ್ಟೇ. ಯಾರು ಹೆಂಗಾರು ಇರ್ತಾರೆ. ನೀ ಮಾತ್ರ ಜಾಗೃತಿ ಇರು ಪಲ್ಲವೇ. ಸ್ವಲ್ಪ ಯಾವುದಕ್ಕೂ ಅಂಜಿಕೆ ಬೇಡ. ಕೇಳ್ಬೇಕಾರೆ ಏನು ಬೇಕೋ ಎಲ್ಲದನ್ನ ಕೇಳು. ಬೇಕನ್ಸಿದ್ದೆಲ್ಲ ತಗೊಬಂದ್ಕೊಂಡು ತಿನ್ನು. ಹೆಂಗೆ ದೇವ್ರದೆಯಿಂದ ನಿಂಗೆ ವಾಂತಿ ಅಂತ ಇಲ್ಲ ಅಂತೀಯಲ್ಲ, ಹಂಗಾರೆ ಇದು ಮಾಡ್ಬೋದು. ನಿನ್ನ ಹತ್ತು ಹೇಳಿದ್ರು ಅಂತೇಳಿ ಸರ್ಗಲ್ಲು ಪರ್ಗಲ್ಲು ಎತ್ತಿ ಇಳ್ಸೋಕೆ ಹೋಗಬೇಡೆ. ಕಡಿಕೆ ಅದೊಂದು ಇದಾಗೈತೆ. ಭಾರ ಎತ್ತಂಗಿಲ್ಲ ಇನ್ನೊಂದು ಸ್ವಲ್ಪ ದಿನ. ಭಾರ ಎತ್ತಕ್ಕೆ ಹೋಗಬೇಡ. ದನ ಕರ ಹೊಡೆಯೋಕ್ಕೆ ಅಂತೇಳಿ ಓಡಿ ಹೋಗೋದು ಅವೆಲ್ಲ ಮಾಡಬೇಡ. ಕಡೆಗೆ ನಿನ್ನ ಅತ್ತೆ ಮಾಮ ಅಲ್ಲಿ ಹೆದರ್ಸ್ತಾರೆ ಅಂಥೇಳಿ ಇಲ್ಲೇ ನಾಳೆ ಯಾರಿಗೋಳು ಬರೋಕ್ಕಾಗಲ್ಲ, ಅವ್ರು ಬರೋಲ್ಲ ಕಡೆಗೆ ಸಮ್ ಮಾಡೋಕ್ಕೆ. ಇದು ಮಾಡಬೇಡ. ಇದು ಕೊಟ್ಟಿಗೆಗೆ ಹೋಗಬೇಡ. ನೋಡಿ, ನಾ ಮಧ್ಯಾಹ್ನ ಫೋನ್ ಮಾಡಿದಾಗಲೇ ಹೇಳ್ಬೇಕಂತ ಮಾಡೀನಿ, ಏನು ಮರ್ತೋಗಿತ್ತು. ಕೊಟ್ಟಿಗೆಗೆ ಹೋಗಬೇಡೆ. ಅವರು ಕೋಡ್ಗಿಡ್ ನವ್ರಕ್ಕದವೆ. ಅಷ್ಟೊತ್ತಿಗೆ ಏನು ಮಾಡ್ತವೆ ಅಂತ ಹೇಳೋಕ್ಕಾಗಲ್ಲ ಜಾನುವಾರು. ಹೇಳಿದ್ದು ಕೇಳ್ತಾ ಇದೆಯಾ? ಹಾಂ ಅನ್ನಲ್ಲ, ಹ್ಞೂ ಅನ್ನಲ್ಲ, ಸುಮ್ಮನೆ ಇದ್ದೀಯಪ್ಪ. ಅಮ್ಮನಿಗೆ ಫೋನ್ ಇಡು. ನೀನು ಮಾತಾಡೋದೇ ಬೇಡ, ಫೋನ್ ಇಡು. ನೀ ನೋಡ್ದೆ ಇಲ್ಲಿ ಬಂದು ನನ್ನ ಸರ್ಗೋಲು ಇಳ್ಸಕ್ಕೆ ಹೇಳ್ಯಾರ, ಎತ್ತಕ್ಕೆ ಹೇಳ್ಯಾರ ಅಂತ ನೋಡಿಯಾ? ಬಂದು ದನ ಬೆರೆಸು ಅಂತ ಹೇಳ್ಯಾರ ಅಂತ ನೋಡಿಯಾ? ಇದಕ್ಕೇನೇನು ಇಷ್ಟ ಆಗಲ್ಲ ನೋಡು ನೀನು ಮಾತಾಡೋದು ನನಗೆ. ಏನು ಅವರೇನು ಮನುಷ್ಯರಲ್ಲ ಅಂತ ಮಾಡಿಯಾ? ಎಂಥ ಕೆಲಸನೂ ಮಾಡೋಕ್ಕೆ ಬಿಡಲ್ಲ ನನ್ನ ಹತ್ರ, ಗೊತ್ತಾ? ದನ ಬಂತು ಅಂತ ಓಡಿ ಹೋಗೋದಂತೆ. ನಾ ಯಾವಾಗ ಓಡೋತಿದ್ದೆ? ಸರ್ಗೋಲ್ ಮೊದಲೇನಾರು ನಾನು ಎತ್ತಿಡ್ತಿದ್ದೆ ಅಂತ ಮಾಡ್ದ, ಅವರೇ ಎತ್ತಿಡ್ತಾ ಇದ್ದಿದ್ದ. ಸುಮ್ಮನಿರಮ್ಮ ನೀನು. ಇಲ್ಲದೆ ಹೋಗಿದ್ದೆಲ್ಲ ಹೇಳ್ತಿರ್ಬೇಡ. ಆತು ಪುಣಾತಿ ನಿನ್ನ ಅತ್ತೆ ಮಾವನೇ ಸಹಿ. ನನ್ನ ಹತ್ರ ಹೋಗಿ ಇದು ಮಾಡ್ತಾರೆ. ಸ್ವಲ್ಪ ಜಾಗ್ರತೆ ಇರು. ಜಾಗ್ರತೆನೇ ಇದ್ದೀನಿ ಅಮ್ಮ, ನೀ ತಲೆ ಕೆಡಿಸ್ಕೋಬೇಡ. ಅತ್ತೆ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ? ಇವರು ಅಷ್ಟೇ, ಎಲ್ಲರೂ ಎಷ್ಟು ಜಾಗ್ರತೆ ಮಾಡ್ತಾರೆ. ಮಾವ ಅವಾಗೆಲ್ಲ ಏನಾರು ಹೇಳ್ತಿದ್ರಲ್ಲ, ಈಗ ಅವರು ಏನೂ ಹೇಳಲ್ಲ. ನೀ ನೋಡಿದ್ರೆ ಹಿಂಗೆ ಕೇಳ್ತಿರ್ತೀಯ. ಹೋಗಲಿ ಬಿಡು. ಇನ್ನೊಂದು ಸತಿ ನೀನು ಹೀಗೆಲ್ಲ ಕೇಳಬೇಡ. ಈಗ ಅದಕ್ಕೆ ಹೆಂಗೆ ಅಡ್ಜಸ್ಟ್ ಆಗ್ತಾರ ನಿನ್ನ ಹತ್ರ? ಮಾತಾಡ್ತಾರ? ಅಯ್ಯೋ, ಮಾತಾಡ್ತದ. ಮನಸ್ಸರು ಅಂದ್ರೆ ಬಹಳ ಆಸೆನೇ ಅದಕ್ಕೆ. ಅಥವಾ ಅದರಲ್ಲೂ ನನ್ನ ಕಂಡ್ರೆ ಅಷ್ಟು ಆಸೆ. ಹೇಳ್ತಿರ್ತದೆ ಪವನನ ಹತ್ರ, ನಿಮ್ಮ ಅಮ್ಮ ಮಾತಾಡೋದು ನಂಗೆ ಭಾಳ ಇಷ್ಟ ಅಂಥೇಳಿ. ಎಲ್ಲ ಹೋದರೂ ಸಣ್ಣ ಮಕ್ಕಳ ತಾಯ್ದಕ್ಲೆ ಹಿಂದೆ ಹೋದಂಗೆ ಬರ್ತಿರ್ತದೆ, ನನ್ನ ಜೊತೆಯೇ ಇರ್ತದೆ. ಒಳ್ಳೆ ಮಗುವೇ, ಒಳ್ಳೆ ಮಗು. ಅಪ್ಪ ಕಡೆಗೆ ಬೇಡ ಅಂತ ಕೂತಿದ್ರಲ್ಲ, ಎಲ್ಲರೂ ಬಿಟ್ಟಿದ್ರೆ ಬಂಗಾರದಂತ ಒಂದಿನ ಕಳ್ಕೊಂಡಂಗೆ ಆತಿತ್ತು ನನ್ನ ಮಗಗೆ. ಭಾಳ ಖುಷಿ ಆಗ್ತದೆ. ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ. ಅಣ್ಣನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡದಾರ ಅದನ್ನು ಹೇಳು. ನೀನು ಹಿಂದೆ ಮುಂದೆ ಓಡಾಡೋದು, ನಿನ್ನ ಹತ್ರ ಮಾತಾಡೋದು ಬೇಡ. ನಿನ್ನ ಹತ್ರ ಮಾತಾಡಿದ್ರು ಆಡದೇ ಇದ್ರು ನಡೀತದೆ. ಅವರಿಬ್ಬರು ಚೆನ್ನಾಗದಾರ ಹೇಳು. ಅಪ್ಪ ಅಡ್ಜಸ್ಟ್ ಆದ್ರ? ಮಾತಾಡ್ತಾರ ಅತಿ ಹತ್ರ ಅಪ್ಪ ಈಗ? ಅಯ್ಯೋ, ಅದೊಂದು ದೊಡ್ಡ ಕತೆ ಮಾರತಿ. ಮಾತಾಡಲ್ಲ. ಅಲ್ಲಿ ಇಲ್ಲೇ ಓಡಾಡೋಷ್ಟೊತ್ತಿ ಕಿರ್ಗಣಲ್ಲೇ ನೋಡ್ದಂಗೆ ನೋಡ್ತಿರ್ತಾರೆ. ಖುಷಿಯದೇ ನಿನ್ನ ಅಪ್ಪಗುವ ಒಳ್ಳೆ ಹುಡುಗಿ ಸಿಕ್ಕಿದೆ ಅಂತ. ಇದು ಬಂಗಾರ ಎಲ್ಲ ಅಷ್ಟು ಕೊಟ್ಟಿದ್ದು ನೋಡಿದ್ಮೇಲೆ ಒಂದು ಸ್ವಲ್ಪ ಏನೂ ಇಲ್ಲ ಅಂತ ಮಾಡ್ಕೊಂಡಿದ್ರು. ಬೆಳ್ಳಿ ಸಾಮಾನು ಭಾಳ ಅದಾವೆ. ಅಯ್ಯೋ, ನಿಂಗೆ ಇದನ್ನು ಹೇಳಲ್ಲ ಪಲ್ಲವೇ. ನಾವು ಅವತ್ತು ತೋರಿಸ್ಲಿಲ್ಲ, ನೀನು ಹಾಗೆ ಗಡ್ಬಿಡಿಗೆ ಹೋದೆ. ಗಂಟೆ ಮಣಿ ಮಂಗಳಾರತಿನ ಇದು ಬೆಳ್ಳಿಯವೇ ತಗೊಬಂದದೆ. ಅವು ಎಂಥದ್ದು ಒಂದು ಬೆಳ್ಳಿ ಪಾತ್ರೆ, ಅದಕ್ಕೊಂದು ಚಮಚಪ್ಪ. ದೇವಸ್ಥಾನದಲ್ಲಿ ಬಟ್ಟೆ ಇಟ್ಕೋತಾರಲ್ಲ ಆ ಥರದ್ದು ಎಲ್ಲವೂ ತಂದದೆ. ಬೆಳ್ಳಿ ಬಟ್ಲದೆ ನೋಡು. ನೋಡಿದ್ರೆ ನೀನು ಅರ್ಧ kg ಮೇಲದೆ. ಸ್ವಲ್ಪ ಇಲ್ಲ, ಅದಕ್ಕೊಂದು ಚಂಬು. ಅಯ್ಯೋ ಅಯ್ಯೋ ಅಯ್ಯೋ, ಲೋಟ ಇಟ್ಟಿಟ್ಟುದ್ದವು, 2 ಲೋಟ. ಇವು ನೀರು ಕುಡಿಯೋಂಥ ಲೋಟ 2 ಬೆಳ್ಳಿಯವು. ಇದು ಸಣ್ಣವು ಕಾಫಿ ಕುಡಿಯೋಂಥವು 2. ಬೆಳ್ಳಿ ಬಾಟ್ಲು ಇವನಿಗೂ ಒಂದು ತಗೊಂಡಿದ್ರಂತೆ.
ಅಲ್ಲಿ ಎಲ್ಲ ಹಾಕಷ್ಟೊತ್ತಿಗೆ ತಪ್ಸಿಲ್ಲಾಗ್ಯದಂತೆ. ಇಬ್ಬರಿಗೂ ಒಂದು ಬೆಳ್ಳಿ ಬಟ್ಲಲ್ಲಿ ಉಣ್ಣಿ ಅಂದದಂತೆ ಅದರ ಹೂವು. ಮತ್ತು ನಿನ್ನ ಅಪ್ಪ ಏನು ಹೇಳ್ತಾರೆ ಏನಂತೇಳಿ ನಾ ಕೊಡಲ, ಬೆಳ್ಳಿ ಬಟ್ಲ ಉಡೋದು ಬೇಡ, ಈಗ ಇದರಲ್ಲೇ ಕುಡಿ ಅಂತ ಹೇಳಿನಿ. ಟೀಲ್ ಹೊಡ್ತಲ್ಲೇ ಕಾಪಿ ಕೊಡ್ತೀನಿ, ಟೀಲ್ ತಟ್ಟೆಯಲ್ಲಿ ಉಣ್ತದೆ. ಆದರೂ ಬೆಳ್ಳಿ ಏನು ಸ್ವಲ್ಪ ಇಲ್ಲ ಅಂದ್ಬಿಡು. ಆದರೂ ಇನ್ನೂ ಎಲ್ಲ ಆ ಥರ ಸುಮಾರೆಲ್ಲ ತರಲ ನಾನು ಒಳ್ಳೆ ಅದಾವೆ ಅಂತದೆ. ಏನೇನದೆಯೋ ಹಾ ಸೊಸೆ ತಂದಿದ್ದನ್ನು ಎಷ್ಟು ಚಂದ ಹೇಳ್ಕಿತಿದ್ದೀಯ ನೋಡು. ನೀನಾದರೆ ಮಗಳಿಗೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತೀಯ. ಅಪ್ಪನೇ ಎಷ್ಟಕ್ಕೂ ಬೇಕು. ಎಲ್ಲರ ಮನೆಯಲ್ಲೇ ಅಪ್ಪ ಅಂದರೂ ಕೊಡಲ್ಲ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಬೇಕಂತ ಇಡ್ತಾರೆ, ಅಮ್ಮ ಕೊಡ್ತಾರೆ. ನಮ್ಮನೇಲಿ ಉಲ್ಟ. ಇನ್ನೊಂದ್ಸತಿ ನಾನು ಕೇಳಿದ್ದೆ ನೀನು ಕೊಡದೆ ಇರ್ಬೇಕಲ್ಲ. ಎಂತ ಎಂತ ಕೇಳ್ತೀಯ? ಹತ್ತೊಂದು ಬೆಳ್ಳಿ ಸಾಮಾನು ನೀ ಕೇಳ್ತೀಯ, ಅದು ಯಾಕೆ ಕೊಡ್ತದೆ? ಅದ್ರಪ್ಪ ಅವ್ವ ಸುಮ್ಮನೆ ಇರ್ತಾರನೆ. ನಾನು ಯಾಕೆ ಕೇಳಲೆ ಅವ್ರ ಮನೆಯಿಂದ ತಂದು ಬೆಳ್ಳಿ ಸಾಮಾನು? ಯಾಕೆ ನಮ್ಮ ಮನೇಲಿ ಇಲ್ಲೇ ಇದ್ರೆ ನೀನು ಮಾಡು, ಕುಡಿಸು. ಈಗ ನನಗೂ ಎಷ್ಟು ಒಂಥರ ಆಗ್ತದೆ ಗೊತ್ತಾ? ಅವಾಗ ನೀವೆಂತ ಕೊಡಲೇ ಇಲ್ಲ. ದೊಡ್ಡ ಲೋಟ ಅಲ್ಲದೆ ಇದ್ರು ಸಣ್ಣವರು 2 ಲೋಟ ಕೊಡೆಯಮ್ಮ, ಬೆಳ್ಳಿ ಲೋಟ ಆಗ್ತದೆ, ಇಟ್ಕೊತೀನಿ ನಾನು. ನಮ್ಮ ಮನೇಲಿ ಎಂಥದೋ ಅದೆಯಾ ಅಂತ ಬೆಳ್ಳಿದು, ಅದು ಇರಲಿ ಅಪ್ಪನ ಹತ್ರ ಹೇಳು, ನಂಗೆ 2 ಕಾಫಿ ಕುಡಿಯಂಥದ್ದಾರು ಲೋಟ ಕೊಡ್ಸೋಕೆ ಹೇಳ ಮಾರತೆ. ಅಲ್ಲ ಪಲ್ಲವಿ, ನೀನು ಹಿಂಗೆ ಮಾತಾಡ್ತೀಯಲ್ಲ. ಮನೆಗೆ ಸರಿ ಕೊಟ್ರಾರ ಅದಾರು ಅಂದ, ಈಗ ಎಂತಕ್ಕಂತ ಕೊಡೋದೆ? ಆಗಲಿ ಒಂದು ಹುಲ್ಲನ್ನೆಲ್ಲ ಬೇರೆ ಆದಮೇಲೆ ಈಗ ನಿನ್ನ ಬಾಲಿಗೆ ಎಲ್ಲ ಕೊಡೋಣ. ಏನೇನು ಕೊಡ್ಬೇಕೋ ಎಲ್ಲ ಕೊಟ್ಟರು ಸೇ, ಅದಕ್ಕೆ ಅಂತಲೇ ಬಿಸಿ ಮಾಡ್ಕೊಬೇಡ, ಜೀವವನ್ನು ಗಟ್ಟಿ ಮಾಡ್ಕೊ ಹೇಳ್ತೇನೆ. ಅವಾಗ ಕೊಡೋಕೆ ನೀನೇ ಆಗ್ಬೇಕಾ? ನಂಗೆ ಗೊತ್ತಿಲ್ಲ, ಆಮೇಲೆ ಹೆಂಗೋ ಕೊಡೋದು ಕೊಡ್ತೀಯಲ್ಲ. ನಂಗೆ ಅದಕ್ಕಿಂತ ಮುಂಚೆ 2 ಬೆಳ್ಳಿ ಲೋಟ ಬೇಕೇ ಬೇಕು. ನಾನು ಮಾತ್ರ ಸುಮ್ಮನಿರಲ್ಲ ನೋಡು. ಅಯ್ಯೋ ಪುಣಾತಿ ಸನಿ ಅಂತ ನಿನ್ನ ಹತ್ರ ಅಂತ ಕೇಳಿದೆ ಹೇಳ. ಅಲ್ಲ ಪಲ್ಲವಿ, ಹೆಂಗೆ ಮಾತಾಡ್ತೀಯಲ್ಲ, ಅವರೇನೋ ಸಾಹುಕಾರ ಬೇಕಂಬಷ್ಟಾದೆ ಹಂಗೆ ಕೊಟ್ಕೊಳ್ಸಿದ್ರು ಅಂತೇಳಿ ನಾವು ಎಲ್ಲಿಗೆ ಹೋಗನೆ? ಅಲ್ಲಿ ನೈಲ್ ಕುಣಿತದೆ ಅಂತೇಳಿ ಕೆಂಬೂತ ಇದು ಮಾಡ್ಕೊಂಡಿತ್ತಂತ ಆ ಗತಿ ಆಗ್ತದಲ್ಲ. ನಿಂಗೇನು ಕಡಿಮೆ ಆಗಲ್ಲ. ಅಲ್ಲೇ ನಿನ್ನ ಗಂಡ ಹೇಳ್ತೊಟ್ಟಿಲ್ಲ, ಬೆಳ್ಳಿ ಲೋಟ ಬೇಕಂತ ಕಂಡ್ರೆ ಹೇಳಲ್ಲಯ್ಯ, ತಗೊಬರ್ಲೆ. ಇನ್ನು ನಾಳೆ ನಿನ್ನ ಮದುವೆ ಮಾಡಿದ್ರೆ ಅವನ್ನೆಲ್ಲ ಕೊಡದೇ ಇರ್ತಾರಂತ ಮಾಡಿಯ? ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಿಂಗೆ ಏನು ಬೇಕೋ ಅದನ್ನು ಮಾಡ್ಕ್ಯ. ಹಿಂಗಿದ್ದು ಬುದ್ಧಿ ಹೇಳ್ಕೊಡೋಕೊಂದಿದ್ದೀಯ ನೀ ಫೋನೇ ಮಾಡೋದು ಬೇಡ ಅಂತ ಕಾಣ್ತದೆ ಒಂದೊಂದ್ಸತಿ, ಗೊತ್ತಾನ? ಇವ್ರ ಮನೆಯಲ್ಲಿ ಇವ್ರ ಮಗಳಿಗೆ ಕೊಡಬೇಕು ಅಂತ ಗೊತ್ತಾಗ್ತದೆ, ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ನಿನ್ನ ಸೊಸೆ ಅಲ್ತಾ ಅವ್ರ ಮನೆಯಿಂದ ತಗೋಬರ್ತದೆ, ಅದು ಕೊಡ್ತಾರೆ, ಅದು ಗೊತ್ತಾಗ್ತದೆ. ನಿನ್ನ ಮಗಳಿಗೆ ಮಾತ್ರ ಏನು ಕೊಡಬಾರ್ದು ಅಲ್ಲ? ಅಲ್ಲ ಪಲ್ಲವಿ, ನಿಂಗೆ ಹಂಗೇನಾದ್ರು ಗೋಳಿದ್ರೆ ಒಂದು ಹೌದು ಹ್ಞೂ ಕೊಡಬೇಕು ಅಂತ ಏನು ಕಮ್ಮಿ ಆಗಿದ್ದು ನೋಡ ನಿಂಗೆ? ಮನೇಲಿ ಮದುವೆ ಹಬ್ಬ ಮಾಡಿ ಏನು ದುಡ್ಡು ಸ್ವಲ್ಪ ಖರ್ಚಾಗ್ಯದಾನೆ, ಯಾರ ಹತ್ರ ಅದೇ ದುಡ್ಡೀಗ? ಮದುವೆ ಹಬ್ಬ ಮಾಡಿ ದುಡ್ಡು ಖರ್ಚಾಗಿದ್ದಂದ್ರೆ ಯಾಕೆ ಹೇಳೋದು ಹೇಳು? ಸಾವಿರಾರು ಜನ ಕರೆಸಿ ಊಟ ಹಾಕ್ಸಿಯಲ್ಲ, ಸುಮ್ಮನಿರಮ್ಮ. ಈಗ ಎಂತ ಪವನಣ್ಣ ಯಾವತ್ತು ಹೋಗೋದಂತೆ ಬೆಂಗಳೂರಿಗೆ? ಒಂದು ಫೋನ್ ಮಾಡ್ತಾನ ಮರತಿ. ಯಪ್ಪ, ಅಮ್ಮ ಮಗ ಇಬ್ಬರು ಒಂದೇ ಥರ ಇದ್ದೀರಿ ನೋಡು. ಹೇಳವನಿಗೊಂದು ಫೋನ್ ಮಾಡ್ಬೇಕಂತೆ ಅಂತ. ಇವನೇ ಸಹಿಯೇನ ಹೆಂಡತಿ ಕಂಡವನು. ಇದು ಯಾವಾಗ ಹೋಗೋದಂತೆ ಬೆಂಗಳೂರಿಗೆ? ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ದ, ಹಂಗೆ ನಾವು ಒಬ್ಬನೇ ಹೋದಂಗನೆ. ಈಗ ಸಂಸಾರನೇ ಅಲ್ಲಿ ಕರ್ಕೊಂಡು ಹೋಗೋದು ಎಲ್ಲ ಮಾಡಿ ಇಟ್ಟಿನಿ, ಹೇಳಿದ ದಿವಸ ಹೋಗೋದು. ಅಂತಕ್ಕೋ ಇದು ನಾನು ಎಲ್ಲಿಗೂ ಬರೋಲ್ಲ, ಇಲ್ಲ ಅತ್ತೆ ಜೊತೆನೇ ಇರ್ತೀನಿ ಅಂತದೆ ಒಂದು ಆಸೆ ಮಾಡೋದು ನೋಡ ನನ್ನ. ನಿನ್ನೂ ಕೇಳ್ತಪ್ಪ, ಇದು ಪಲ್ಲವಿ ಅವರು ಇಲ್ಲನು ಹೆಸರಿಡ್ದೆ ಕರೀತದೆ. ನಾ ಮತ್ತೆ ಏನು ಏನಕ್ಕಿಂತ ಹಿರ್ದೇ ಇರ್ಬೇಕದು, ನಾ ಮತ್ತೆ ಅಂತ ಹೇಳಕ್ಕೆ ಹೋಗಲ್ಲ. ಇನ್ನು ಕೇಳ್ತದೆ, ಎಲ್ಲ ಇದು ಮಾಡ್ತದೆ, ಗಂಡನ ಹತ್ರ ಚೆನ್ನಾಗಿರ್ತದೆ. ನಾನು ಸುಮ್ಮನೆ ಹೇಳ್ಬಾರ್ದಪ್ಪ, ಏನೊಂದು ಇದು ಮಾಡೋಕ್ಕೆ ಹೋದ್ರು ಅತ್ತೆ ಕೆಲಸ ಅಂತ ಅದೇ ನಾ ಮಾಡ್ತೀನಿ ಅಂತ ಬಂದು ಕೈ ಹಾಕ್ತಪ್ಪ. ದೊಡ್ಡವ್ರ ಮನೆ ಮಗುವಲ್ಲ, ಗೊತ್ತಿಲ್ಲ ಅದಕ್ಕೆ ಎಂಥದ, ಹಾಗಾಗಿ ನಾ ಎಂಥ ಕೆಲಸ ಮಾಡಿಸಲ್ಲ. ಬೇಡ, ಈಗ ನನ್ನ ರಟ್ಟೆ ಕೈ ಕಾಲು ಗಟ್ಟಿ ಇರೋ ತನಕ ನಾನೇ ಮಾಡಿದ್ರೆ ಏನು ಸಂಭೋತೀನ? ಎಂತ ಮಾಡೋದು ಬೇಡ, ಸುಮ್ಮನೆ ಕುತ್ಕ ಅಂತೀನಿ. ಆದರೂ ಕೇಳಲ್ಲ, ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಗೊತ್ತಿರ್ತದೆ. ಒಳ್ಳೆ ಹುಡುಗಿ ಮಾತ್ರ ಸೌಕಾರ್ಕಿ ಅನ್ನೋದಿಲ್ಲ.
ಎಲ್ಲರ ಹತ್ರ ಹೊಂದ್ಕೊಂಡು ಹೋಗ್ತದೆ. ಅಮ್ಮ, ಇವ್ರೆಂತಕ್ಕೂ ಕರಿತಾ ಇದಾರೆ, ನಾ ಫೋನ್ ಇಡ್ತೀನಿ ಆತ. ನಾಳೆ ಯಾವಾಗ್ಲಾರು ಪುರ್ಸೊತ್ತಾದಾಗ ಮಾಡ್ತೀನಿ. ನೀನು ಮತ್ತೆ ಮಾಡೋಕ್ಕೆ ಹೋಗ್ಬೇಡ.